ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ಎಂದಿನಂತೆ ನಾವು ಈ ಒಂದು ವಿಡಿಯೋದಲ್ಲೂ ಕೆಲವೊಂದು ನಾಲೆಡ್ಜ್ಫುಲ್ ಇನ್ಫಾರ್ಮೇಷನನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡೋಣ ಸ್ನೇಹಿತರೆ. ರೈಟ್? ನಮಸ್ಕಾರ ಸ್ನೇಹಿತರೆ. ಟ್ರೇಡರ್ಸ್ ಅಂತ ಹೇಳಿದ ತಕ್ಷಣವೇ ನಮಗೆಲ್ರಿಗೂ ಗೊತ್ತು, ಸುಮಾರು ರೀತಿಯಾದಂತಹ ಟ್ರೇಡರ್ಸ್ಗಳು ಇದ್ದಾರೆ. ರೈಟ್? ಸುಮಾರು ರೀತಿಯಾದಂತಹ ಟ್ರೇಡರ್ಸ್ಗಳು ಅಂತ ಹೇಳಿದ್ರೆ ಯಾರ್ಯಾರು? ರೈಟ್ ಸ್ನೇಹಿತರೆ, ಮಾರ್ಕೆಟಲ್ಲಿ ನಾವು ಆರ್ಬಿಟ್ರೈಜರ್ಸ್ ಅಂತ ಸಿಗ್ತಾರೆ. ಅಂದರೆ ಯಾವುದೇ ಲಾಸ್ ಆಗದಂತೆಯೇ ಟ್ರೇಡ್ ಮಾಡುವಂತಹ ಒಂದು ಟ್ರೇಡರ್ಸ್, ಇವರಿಗೆ ನಾವು ಆರ್ಬಿಟ್ರಾಜರ್ಸ್ ಅಂತ ಕರಿತೀವಿ. ರೈಟ್? ಸೊ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಹೆಫ್ಟಿ ಸಾಫ್ಟ್ವೇರ್ಗಳ ಅವಶ್ಯಕತೆಗಳು ಇರುತ್ತೆ ಸ್ನೇಹಿತರೆ. ಅದು ಇನ್ಸ್ಟಿಟ್ಯೂಷನ್ಸ್ನವರು ಮಾಡ್ತಾ ಇರ್ತಾರೆ. ಇನ್ನು ಅವ್ರನ್ನ ಬಿಟ್ಟರೆ ಮತ್ತಿನ್ನು ಎರಡನೆಯ ತರಹದ ಒಂದು ಹೆಡ್ಜರ್ಸ್ ಅಂದರೆ ಯಾರು? ಹೆಡ್ಜರ್ಸ್ ಅಂತ ಹೇಳಿದ್ರೆ ಯೂಶ್ವಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಇಂಡೆಕ್ಸನ್ನು ಮಾರಿಬಿಟ್ಟು, ಒಂದು ಸ್ಟಾಕ್ಸಲ್ಲಿ ಬೈ ಮಾಡಿಕೊಂಡು ತದನಂತರದಲ್ಲಿ ಅದರ ಫ್ಯೂಚರ್ಸನ್ನು ಸೆಲ್ ಮಾಡ್ತಕ್ಕಂಥವ್ರಾಗಿರಲಿ, ಅಥವಾ ಈಗ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ ಅದರ್ ವರ್ಡ್ಸ್ ಕಮೋಡಿಟೀಸಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಫಿಸಿಕಲ್ ಗೋಲ್ಡನ್ನು ಬೈ ಮಾಡಿರ್ತಾರೆ. ಇನ್ನು ನಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಬಂದುಬಿಟ್ಟು ಗೋಲ್ಡನ್ನು ಶಾರ್ಟ್ ಮಾಡಿರ್ತಾರೆ. ಸೊ ಇದರದೇ ಆದಂತಹ ಒಂದು ಅಡ್ವಾಂಟೇಜಸ್ ಇದೆ. ಈ ಒಂದು ಕೆಟಗರಿಯಲ್ಲಿ ಬರ್ತಕ್ಕಂಥವ್ರು ಹೆಡ್ಜರ್ಸ್ ಅಂತ ಬರ್ತಾರೆ. ಇನ್ನು ಮೂರನೆಯ ತರಹದ ಕೆಟಗರಿಯಲ್ಲಿ ಬರೋರು ಯಾರು ಅಂತ ಹೇಳಿದ್ರೆ ಸ್ವಿಂಗ್ ಟ್ರೇಡರ್ಸ್. ಸ್ವಿಂಗ್ ಟ್ರೇಡರ್ಸ್ ನೀವು ಸುಮಾರು ಕಡೆ ಯೂಟ್ಯೂಬರ್ ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು. ಸ್ವಿಂಗ್ ಟ್ರೇಡರ್ಸ್ ಏನು ಅಂತ ಹೇಳಿದ್ರೆ, ಒಂದು 8 to 10 ಡೇಸಿನ ಟೈಮ್ ಪೀರಿಯಡು, ಅಥವಾ ಅದಕ್ಕಿಂತ ಜಾಸ್ತಿ ಟ್ರೇಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 3 ಮಂತ್ವರೆಗೂ ಟ್ರೇಡ್ ಮಾಡೋರು ಇದ್ದಾರೆ, ಇಯರ್ಲಿನೂ ಟ್ರೇಡ್ ಮಾಡೋರು ಇದ್ದಾರೆ. ಎಲ್ಲಿ? ಸ್ವಿಂಗ್ ಟ್ರೇಡರ್ಸಲ್ಲಿ. ಇನ್ನು ನೆಕ್ಸ್ಟ್ ಕೆಟಗರಿಯ ಟ್ರೇಡರ್ಸ್ ಯಾರ್ಯಾರು ಅಂತ ಹೇಳಿದ್ರೆ ಪ್ರೈಸ್ ಆ್ಯಕ್ಷನ್ ಬೇಸ್ಡ್ ಟ್ರೇಡರ್ಸ್ ಅಂತ ಕರಿತೀವಿ ನಾವು. ಸುಮಾರು ಜನ ತಿಳ್ಕೊಂಡಿರ್ಬೋದು, ಪ್ರೈಸ್ ಆ್ಯಕ್ಷನ್ ಅಂತ ಹೇಳಿದ್ರೆ ಬರೀ ಸಪೋರ್ಟು, ಬರೀ ರೆಸಿಸ್ಟೆನ್ಸು, ಸಪೋರ್ಟನ್ನು ಬ್ರೇಕ್ ಮಾಡಿ ಮೇಲ್ಗಡೆ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಮೇಲ್ಗಡೆಗೆ ಹೋಯ್ತು ಅಂತ ಹೇಳಿದ್ರೆ ಬ್ರೇಕ್ಔಟ್ ಟ್ರೇಡರು, ಬ್ರೇಕ್ಔಟ್ ಟ್ರೇಡ್ ಆಗುತ್ತೆ. ಸಪೋರ್ಟನ್ನು ಬ್ರೇಕ್ ಮಾಡಿ ಕೆಳಗಡೆಗೆ ಬಂತು ಅಂತ ಹೇಳಿದ್ರೆ ಮಾರ್ಕೆಟ್ ಇನ್ನೂ ಕೆಳಗಡೆಗೆ ಬರುತ್ತೆ. ಇದು ಅಷ್ಟೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಲ್ಲ, ಇದಷ್ಟೇ ಪ್ರೈಸ್ ಆ್ಯಕ್ಷನ್ ಅಲ್ಲ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲಿ ಸುಮಾರು ಥರದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬರುತ್ತೆ. ಲೈಕ್ ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ, ಪ್ಯಾಟರ್ನ್ ಬೇಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ, ಟೆಕ್ನಿಕಲ್ ಬೇಸ್ ಸಪೋರ್ಟ್ ಆ್ಯಂಡ್ ಚಾರ್ಟ್ ಬೇಸ್ಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಅದಲ್ದಲೇ ಸೈಕಾಲಜಿಕಲ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಸೊ ಈ ರೀತಿ ಹಲವಾರು ರೀತಿಯಾದಂತಹ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇರುತ್ತೆ. ಅದಷ್ಟೇ ಪ್ರೈಸ್ ಆ್ಯಕ್ಷನ್ ಅಲ್ಲ, ಅದನ್ನು ಬಿಟ್ಬಿಟ್ಟು ಇನ್ನೂ ಸುಮಾರು ದೊಡ್ಡ ಒಂದು ಪ್ರಪಂಚನೇ ಇದೆ ಪ್ರೈಸ್ ಆ್ಯಕ್ಷನಲ್ಲಿ ಸ್ನೇಹಿತರೆ. ರೈಟ್? ಸೊ ಅದನ್ನು ಬಿಟ್ವಿ ಅಂತ ಹೇಳಿದ್ರೆ ಇನ್ನೊಂದು ಥರದ ಟ್ರೇಡರ್ಸ್ ಇದ್ದಾರೆ. ಅವ್ರಿಗೆ ನಾವು ಇಂಡಿಕೇಟರ್ ಬೇಸ್ಡ್ ಟ್ರೇಡರ್ಸ್ ಅಂತ ಕರಿತೀವಿ. ರೈಟ್? ಯಾರು ಇವರು ಇಂಡಿಕೇಟರ್ ಬೇಸ್ಡ್ ಟ್ರೇಡರ್ಸ್ ಅಂತ ಹೇಳಿದ್ರೆ, ನೋಡಿ, ಇಂಡಿಕೇಟರ್ ಬೇಸ್ಡ್ ಟ್ರೇಡರ್ಸ್ ಅಂತ ಹೇಳಿದ್ರೆ ಅವರು ಚಾರ್ಟಲ್ಲಿ ಇಂಡಿಕೇಟರ್ಗಳನ್ನು ಹಾಕ್ಕೊಂಡು ಅದರ ಆಧಾರದ ಮೇಲೆ ಟ್ರೇಡನ್ನು ಮಾಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಟ್ರೇಡರ್ಸ್ ಯಾರು? ಪ್ಯಾಟರ್ನ್ ಬೇಸ್ಡ್ ಟ್ರೇಡರ್ಸ್, ಪ್ಯಾಟರ್ನ್ ಬೇಸ್ಡ್ ಟ್ರೇಡರ್ಸ್, ವೇವ್ ಬೇಸ್ಡ್ ಟ್ರೇಡರ್ಸ್. ಈ ರೀತಿ ಹಲವಾರು ರೀತಿಯಾದಂತಹ ಟ್ರೇಡರ್ಸ್ಗಳು ಇದ್ದಾರೆ. ಅದರಲ್ಲಿ ನಾವು ಇವತ್ತು ಮಾತಾಡೋಕೆ ಹೋಗ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ ಯಾರು ಅಂತ ಹೇಳಿದ್ರೆ ಸ್ನೇಹಿತರೆ, ಅವರು ಯಾರು ಬೇರೆ ಅಲ್ಲ, ಅವರನ್ನು ನಾವು ಸ್ಕ್ಯಾಲ್ಪರ್ಸ್ ಅಂತ ಕರಿತೀವಿ. ಸ್ಕ್ಯಾಲ್ಪರ್ಸ್ ಅಂತ ಕರಿತೀವಿ. ಏನಿದು ಸ್ಕ್ಯಾಲ್ಪರ್ಸ್ ಅಂತ ಹೇಳಿದ್ರೆ? ಸ್ಕ್ಯಾಲ್ಪರ್ಸ್ ಅಂತ ಹೇಳಿದ್ರೆ ದಿಢೀರಂತ ಎಂಟ್ರ್ ಮಾಡಿಬಿಟ್ಟು ದಿಢೀರಂತ ಎಕ್ಸಿಟ್ ಮಾಡ್ಕೊಳ್ತಕ್ಕಂಥವ್ರು. ಸೊ ಸ್ನೇಹಿತರೆ, ಇದನ್ನು ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ, ಏನು ರಿಸ್ಕ್ ಇದೆ, ಅದಲ್ಲದೇ ಯಾವ ರೀತಿಯಾದಂತಹ ಸ್ಕ್ಯಾಲ್ಪಿಂಗ್ಗಳನ್ನು ಮಾಡ್ತಾರೆ. ಸ್ಕ್ಯಾಲ್ಪಿಂಗನ್ನು ಶುರು ಮಾಡಬೇಕು ಅಂದರೆ ನಮ್ಮ ಹತ್ರ ಏನೇನು ನಾಲೆಡ್ಜ್ ಇರಬೇಕು, ಯಾಕೆ ಸ್ಕ್ಯಾಲ್ಪಿಂಗು ಅಷ್ಟೊಂದು ಪಾಪ್ಯುಲರ್ ಆಗಿದೆ, ಸ್ಕ್ಯಾಲ್ಪಿಂಗು ಯಾಕೆ ಅಷ್ಟೊಂದು ಪಾಪ್ಯುಲರ್ ಆಗಿದೆ,
ಅದನ್ನು ಸಹ ನೋಡೋಣ. ಅಲ್ಲದೇ ಮಾರ್ಕೆಟಲ್ಲಿ ಈ ಸ್ಕ್ಯಾಲ್ಪಿಂಗಿನ ಒಂದು ಬೇಸಿಕ್ಸ್ ಏನಿದೆ ಇದನ್ನು ಕಲಿಯೋಣ. ಸ್ನೇಹಿತರೆ, ಸ್ಕ್ಯಾಲ್ಪರ್ಸ್ ನೀವು ನೋಡ್ತಾ ಇರ್ಬೋದು, ಇವರು ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಇದ್ರೂ ಟ್ರೇಡ್ ಮಾಡ್ತಾರೆ, ಫ್ಲ್ಯಾಟ್ ಇದ್ರೂ ಪ್ರಾಫಿಟ್ ಮಾಡ್ಕೊಳ್ತಾರೆ, ರೈಟ್. ಮಾರ್ಕೆಟಲ್ಲಿ ಒಂದು ವಾಲಟೈಲಿಟಿ ಇತ್ತು ಅಂತ ಹೇಳಿದ್ರೂ ಪ್ರಾಫಿಟ್ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರನೇ ಸ್ಕ್ಯಾಲ್ಪರ್ಸ್ ಆರ್ ದ ಕನ್ಸಿಸ್ಟೆಂಟ್ ಪ್ರಾಫಿಟ್ ಮೇಕರ್ಸ್ ಅಂತ ಕರಿತೀವಿ ನಾವು ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಟ್ರೇಡ್ಸ್. ಎಸ್, ಇದರದೇ ಆದಂತಹ ಕೆಲವೊಂದು ಅಡ್ವಾಂಟೇಜಸ್ ಇದೆ, ಇದರದೇ ಆದಂತಹ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ಸ್ವಿಂಗ್ ಟ್ರೇಡಿಂಗಲ್ಲಿ ಅದರದೇ ಆದಂಥ ಅಡ್ವಾಂಟೇಜಸ್ ಇದೆ, ಪ್ಯಾಟರ್ನ್ ಬೇಸ್ಡ್ ಟ್ರೇಡಿಂಗಲ್ಲಿ ಅದರದೇ ಆದಂತಹ ಅಡ್ವಾಂಟೇಜಸ್ ಇದೆ, ರೈಟ್. ಆದರೆ ಇವತ್ತಿನ ದಿವಸ ನಾವು ಈ ಸ್ಕ್ಯಾಲ್ಪಿಂಗಿನ ಆಧಾರದ ಮೇಲೆ ಯಾವ ರೀತಿಯಾದಂತಹ ಒಂದು ಅಡ್ವಾಂಟೇಜಸ್ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ರೈಟ್. ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಬೇಸಿಕ್ಸ್ ಆಫ್ ಸ್ಕ್ಯಾಲ್ಪಿಂಗ್. ಸ್ಕ್ಯಾಲ್ಪಿಂಗ್ ಅಂದರೆ ಏನು? ಸ್ಕ್ಯಾಲ್ಪಿಂಗ್ ಅಂದರೆ ಏನು ಅಂತ ಹೇಳಿದ್ರೆ ಇದು ಒಂದು ಶಾರ್ಟ್ ಟರ್ಮಿನ ಟ್ರೇಡು. ಶಾರ್ಟ್ ಟರ್ಮಿನ ಟ್ರೇಡ್ ಅಂತ ಹೇಳಿದ್ರೆ ಏನು, 15 ನಿಮಿಷನಾ, 30 ನಿಮಿಷನಾ? ಅಲ್ಲ ಸ್ನೇಹಿತರೆ, ಕೆಲವೊಂದು ಸೆಕೆಂಡಿನಿಂದ ಹಿಡಿದು ಕೆಲವೊಂದು ನಿಮಿಷದವರೆಗೂ ಟ್ರೇಡನ್ನು ತಗೊಳ್ತಕ್ಕಂತಹದ್ದು. ಕೆಲವೊಂದು ನಿಮಿಷದಿಂದ ಕೆಲವೊಂದು ಸೆಕೆಂಡ್ಸಿನವರೆಗೂ ಟ್ರೇಡ್ಸ್ಗಳನ್ನು ತಗೊಳ್ತಕ್ಕಂಥದ್ದು. ಇದರಲ್ಲಿ ಏನು ಅಂತ ಹೇಳಿದ್ರೆ ಒಂದು ಅಪಾರ್ಚುನಿಟಿಯನ್ನು ನೋಡಿ ದಿಢೀರಂತ ಎಂಟರ್ ಮಾಡಿಕೊಂಡು ಟಕ್ ಅಂತ ಎಕ್ಸಿಟ್ ಆಗಿಬಿಡೋದು, ರೈಟ್. ಇಲ್ಲಿ ಕಾಯುವಂತಹದ್ದಿರಲ್ಲ. ಇದರಲ್ಲಿ ಸುಮಾರು ರೀತಿಯಾದಂತಹ ಮೆಥಡ್ಸ್ಗಳು ಬರುತ್ತೆ. ಲೈಕ್ ಮೂವಿಂಗ್ ಆ್ಯಾವ್ರೇಜಿನ ಆಧಾರದ ಮೇಲೆ ಟ್ರೇಡ್ಸ್ಗಳನ್ನು ಮಾಡ್ತಾರೆ. ಆಮೇಲೆ ಸ್ನೇಹಿತರೆ, ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಲಿಕ್ವಿಡಿಟಿ ಚೆನ್ನಾಗಿರಬೇಕು. ಯಾವ ಸ್ಟಾಕಲ್ಲಿ ನೀವು ಸ್ಕ್ಯಾಲ್ಪಿಂಗನ್ನು ಮಾಡಬೇಕು ಅಂತ ಇದ್ದೀರಾ ಅದರಲ್ಲಿ ಲಿಕ್ವಿಡಿಟಿ ಚೆನ್ನಾಗಿರಬೇಕು. ಏನು ಲಿಕ್ವಿಡಿಟಿ ಅಂತ ಹೇಳಿದ್ರೆ ಸ್ನೇಹಿತರೆ, ಲಿಕ್ವಿಡಿಟಿ ಅಂತ ಹೇಳಿದ್ರೆ ಬೈಯರ್ಸ್ ಮತ್ತು ಸೆಲ್ಲರ್ಸು ಜಾಸ್ತಿ ಇರಬೇಕು. ಎಸ್, ಬೈಯರ್ಸ್ ಮತ್ತು ಸೆಲ್ಲರ್ಸು ಜಾಸ್ತಿ ಇರಬೇಕು. ಸೊ ದಟ್ ನಮಗೆ ಬೇಕಾದ ಪ್ರೈಸಲ್ಲಿ ಬೇಕಾದ ಟೈಮಲ್ಲಿ ನಾವು ಇನ್ ಆಗ್ಬೋದು. ನಮಗೆ ಪ್ರಾಫಿಟ್ಸ್ ಬಂದಾದ ತಕ್ಷಣ ನಾವು ಮಾರ್ಕೆಟಿಂದ ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಆಗೋದಕ್ಕೆ ನಾವು ಕೊಡುವಂಥ ಪ್ರೈಸಿಗೆ ಬೈಯರ್ಸ್ ಇರಬೇಕು. ಸೊ ಹಾಗಾಗಿ ಇಲ್ಲಿ ಸಫಿಷಿಯೆಂಟ್ ಬೈಯರ್ಸು ಮತ್ತು ಸಫಿಷಿಯೆಂಟ್ ಸೆಲ್ಲರ್ಸು ಇರಬೇಕಾಗತ್ತೆ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಹೊರತಾ ಬೀಳುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲ್ಗಡೆಗೆ ಹೋಗ್ತಾ ಇದೆ, ಚೂರು ತಡಿ ಇಲ್ಲ, ಒಂದು ಫಿಕ್ಸ್ಡ್ ಸ್ಟಾಪ್ ಲಾಸು, ಒಂದು ಫಿಕ್ಸ್ಡ್ ಟಾರ್ಗೆಟ್, ಟಕ 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 ಎಂಟ್ರಿ ಎಕ್ಸಿಟ್ ಹೊಡ್ಕೊತ ಇರ್ತಾರೆ ಸ್ನೇಹಿತರೆ, ರೈಟ್. ಈ ತರಹದ ಟ್ರೇಡಿಂಗು ಯಾಕೆ ಇಂಪಾರ್ಟೆಂಟು, ಎಸ್ಪೆಷಲಿ ಆಪ್ಷನ್ ಬೈಯರ್ಸಿಗೆ. ನೋಡಿ, ನಾವು ಪಿವೋಟ್ ಬೇಸ್ಡ್ ಟ್ರೇಡಿಂಗನ್ನು ನೋಡಿರಬಹುದು, ಅಥವಾ ನಾವು ಕ್ಯಾಮ್ರಿಲ್ಲಾ ಬೇಸ್ಡ್ ಟ್ರೇಡಿಂಗನ್ನು ನೋಡಿರಬಹುದು, ಅಥವಾ ನಾವು ಮಾರ್ಕೆಟ್ ಸೈಕಲ್ಸಿನ ಆಧಾರದ ಮೇಲೆ ಟ್ರೇಡ್ಸ್ಗಳನ್ನು ನೋಡಿರಬಹುದು, ಮಾರ್ಕೆಟ್ ಸ್ಟ್ರಕ್ಚರಿನ ಮೇಲೆ ಆಧಾರದ ಮೇಲೆ ಟ್ರೇಡ್ಸ್ಗಳನ್ನು ನೋಡಿರಬಹುದು, ರೈಟ್. ಇನ್ನು ಹಲವಾರು ಇಂಡಿಕೇಟರ್ಸ್ಗಳ ಮೇಲೆ ನಾವು ಟ್ರೇಡ್ಸ್ಗಳನ್ನು ನೋಡಿರಬಹುದು. ಆದರೆ ಸ್ಕ್ಯಾಲ್ಪಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಯಾಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ರೈಟ್. ಇಲ್ಲಿ ಚಾರ್ಟ್ ಮೇಲೆ ಬರೋಣ. ಹೋಪ್ ಎಲ್ರಿಗೂ ಚಾರ್ಟ್ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ, ರೈಟ್. ಸ್ನೇಹಿತರೆ, ಇಲ್ಲಿ ನಾವು ನೋಡಿದಾಗ ನೋಡಿ, ಮಾರ್ಕೆಟು ಪ್ರತಿ ದಿವಸನೂ ಟ್ರೆಂಡಿಂಗಲ್ಲೇ ಇರುತ್ತೆ ಅಂತ ಹೇಳೋಕೆ ಬರೋದಿಲ್ಲ. ನನ್ನ ಮೌಸ್ ಕಾಣಿಸ್ತಾ ಇದೆಯಾ ನಿಮಗೆ? ಮಾರ್ಕೆಟು ಪ್ರತಿ ದಿವಸನೂ ಟ್ರೆಂಡಿಂಗಲ್ಲೇ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಯಾಕೆ? ಮಾರ್ಕೆಟಲ್ಲಿ ಸೈಡ್ ವೇಸ್ಗಳು ಬರ್ತವೆ. ಏನಾಗತ್ತೆ, ನಾವು ಇಂಡಿಕೇಟರಲ್ಲಿ ಏನೇ ಒಂದಿರಲಿ ಸ್ನೇಹಿತರೆ, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಟ್ರೆಂಡಿಂಗಲ್ಲಿದ್ದಾಗ ತುಂಬ ಚೆನ್ನಾಗಿ ವರ್ಕೌಟ್ ಆಗಿಬಿಡ್ತವೆ. ಆದರೆ ಮಾರ್ಕೆಟು ಸೈಡ್ ವೇಸಲ್ಲಿದ್ದಾಗ ಪದೇ ನಮಗೆ ಸಮಸ್ಯೆಗಳನ್ನು ಉಂಟು ಮಾಡ್ತವೆ. ನೋಡಿ, ನಾನು ಚಾರ್ಟ್ ಹಾಕಿರ್ತಕ್ಕಂಥದ್ದೇನು ಡೈಲಿ ಟೈಮ್ ಫ್ರೇಮಿನ ಚಾರ್ಟ್. ಇಲ್ಲಿ ಕಾಣಿಸ್ತಾ ಇದೆಯಾ ಮೇಲ್ಗಡೆ? ಇಲ್ಲಿ ಕಾಣಿಸ್ತಾ ಇದೆಯಾ? ಡೈಲಿ ಟೈಮ್ ಫ್ರೇಮಿನ ಚಾರ್ಟನ್ನು ನಾನು ಹಾಕಿರ್ತಕ್ಕಂಥದ್ದು. ಯಾವುದ್ರದ್ದು? ನಿಫ್ಟಿ 50ಯ ಚಾರ್ಟ್ ಇದು. ಯಾವುದಿದು? ನಿಫ್ಟಿ 50 ಇಂಡೆಕ್ಸಿನ ಸ್ಪಾಟ್ ಚಾರ್ಟ್. ಸೊ ಇಲ್ಲಿ ನಾವು ನೋಡಿದರೆ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಡೋಜಿ ಬಂದಿದೆ, ಇಲ್ಲೂ ನಮಗೆ 34 ರೂಪಾಯಿದ್ದಿದೆ, 2024 28ನೇ ತಾರೀಕು ಆಗಸ್ಟ್. ಸೊ ಇಷ್ಟು ಚಿಕ್ಕ ನಿಮಗೆ ಟ್ರೇಡ್ಸ್ಗಳು ಬಂದಾಗ ಇದನ್ನು ನೀವು ಹ್ಯಾಂಡಲ್ ಹೆಂಗೆ ಮಾಡ್ತೀರಾ, ರೈಟ್. ನೋಡಿ, ಮಾರ್ಕೆಟಲ್ಲಿ ಒಂದು ಟ್ರೆಂಡ್ ಬರೋದಿಲ್ಲ ಅಂತ ನಾನು ಹೇಳಲ್ಲ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ಮಾರ್ಕೆಟ್.
ಆದರೆ ಮಾರ್ಕೆಟಲ್ಲಿ ಡೈಲಿ ಹಬ್ಬದ ಊಟ ಸಿಗೋದಿಲ್ಲ. ಮಾರ್ಕೆಟಲ್ಲಿ ಡೈಲಿ ಹಬ್ಬದ ಊಟ ಸಿಗೋದಿಲ್ಲ. ಹಬ್ಬದ ಊಟ ಅಂದರೆ ಏನು? ಒಂದು ಲಾಂಗ್ ಟ್ರೆಂಡ್ ಇರಬಹುದು. ಒಂದು ಲಾಂಗ್ ಟ್ರೆಂಡಿಗೆ ನಾವಿಲ್ಲಿ ಹಬ್ಬದ ಊಟ ಅಂತ ರೆಫರ್ ಮಾಡ್ತಾ ಇರೋದು. ಒಂದು ಲಾಂಗ್ ಟ್ರೆಂಡು ಪ್ರತಿ ದಿವಸನೂ ಸಿಗೋದಿಲ್ಲ. ಪದೇ 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 ನಮ್ಮ ಸ್ಟಾಪ್ ಲಾಸಸ್ಗಳು ಹಿಟ್ ಆಗ್ತಾನೆ ಇರ್ತವೆ. ಮಾರ್ಕೆಟು ನೋಡಿ, ಮಾರ್ಕೆಟು ಯಾವತ್ತಿದ್ರೂ ಸುಮ್ಮನೆ ದುಡ್ಡನ್ನು ತೊಗೊಳ್ಳಲ್ಲ ಸ್ನೇಹಿತರೆ. ಏನು ಸ್ಪೆಸಿಫಿಕ್ ಅಮೌಂಟ್ ಬರಬೇಕು ಅದನ್ನು ಕೊಟ್ಬಿಟ್ಟು ನೋಡಿ, ನಿಮ್ಮ ಅಕೌಂಟಲ್ಲಿ ನೀವು 10 ಟ್ರೇಡ್ಗಳನ್ನು ತೊಗೊಂಡಿದ್ರೆ ಅದರಲ್ಲಿ ನಿಮಗೆ ಒಂದು 7 ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರು ಮಾರ್ಕೆಟ್ ನಿಮಗೆ ಒಂದಿಲ್ಲ ಒಂದು ಸರಿ ಗ್ರೀನಿಗೆ ಬಂದಿರುತ್ತೆ. ಗ್ರೀನಿಗೆ ಬಂದುಬಿಟ್ಟು ಆಮೇಲೆ ರೆಡ್ಡಿಗೆ ಬರುತ್ತೆ. ರೈಟ್? ಯಾರ್ಯಾರಿಗೆ ಅನುಭವ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬರೀ ವಿಡಿಯೋನ ನೋಡೋದು ಅಷ್ಟೇ ಅಲ್ಲ ಸ್ನೇಹಿತರೆ, ನೀವು ನಮ್ಮ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೋಸ್ಕರ ಈ ರೀತಿಯಾದಂತಹ ಎಫರ್ಟ್ಗಳನ್ನು ಹಾಕ್ಬಿಟ್ಟು ಒಂದು ಒಳ್ಳೆಯ ನಾಲೆಡ್ಜಬಲ್ ವೀಡಿಯೋಸ್ನ ತರೋದಕ್ಕೆ ನಮಗೂ ಸಹಾಯ ಆಗುತ್ತೆ. ರೈಟ್? ಸೊ ಏನಾಗುತ್ತೆ, ನೀವು ನೋಡಿರ್ತೀರ ಏನು, ಅಕೌಂಟು ನಂದು ಡೈರೆಕ್ಟಾಗಿ ರೆಡ್ಡಿಗೆ ಬರೋಲ್ಲ. ಅಕೌಂಟು ಸ್ವಲ್ಪ ಗ್ರೀನಿಗೆ ಬಂದಿರುತ್ತೆ. ಒಂದು 500 ರೂಪಾಯಿ ಗ್ರೀನ್ ಬಂತು, ನಮ್ಮ ರಿಸ್ಕ್ ಟು ರಿವಾರ್ಡಿನ ಪ್ರಕಾರ, ನಮ್ಮ ಲಾಟ್ ಸೈಜಿನ ಪ್ರಕಾರ ಒಂದು 500 ರೂಪಾಯಿ ಗ್ರೀನಿಗೆ ಬಂತು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಏನು ಮಾಡ್ತೀವಿ, ವೇಟ್ ಮಾಡೋಣ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗುತ್ತೇನೋ ಅಂತ ನೋಡ್ತೀವಿ. 500ರಿಂದ 525 550ಕ್ಕೂ ಬರ್ತಾನೆ. ಬುಕ್ ಮಾಡ್ತೀವ ನಾವು? ದೇವರಣೆ ಮಾಡಲ್ಲ. ಕಾರಣ ಏನು? ಆಸೆ. ಆಮೇಲೆ ಏನಾಗುತ್ತೆ, ಸ್ಲೋಲಿ 550ರಿಂದ 350ಕ್ಕೆ ಬರುತ್ತೆ. 350ಕ್ಕೆ ಬಂದಾಗ ಬುಕ್ ಮಾಡ್ತೀವ? ಇಲ್ಲ, ಮಾಡಲ್ಲ. ಯಾಕೆ ಮಾಡಲ್ಲ? ಯಾಕೆಂದರೆ 550 ಆಲ್ರೆಡಿ ಟ್ರೇಡಲ್ಲಿ ನೋಡಿಬಿಟ್ಟಿರ್ತೀವಲ್ಲ ನಾವು. ಹಾಗಾಗಿ ನಾವು 350ಕ್ಕೆ ಬುಕ್ ಮಾಡಲ್ಲ. ಆಮೇಲೆ ಏನಾಗುತ್ತೆ, ಅಕೌಂಟ್ ಒಂದು 50 ರೂಪಾಯಿ ಮೈನಸ್ಸಿಗೆ ಬರುತ್ತೆ, ರೆಡ್ಡಲ್ಲಿ ಬರುತ್ತೆ. ಮತ್ತೆ ಏನಾಗುತ್ತೆ, ಮತ್ತೆ ಒಂದು 250 ರೂಪಾಯಿ ಮೇಲ್ಗಡೆ ಹೋಗುತ್ತೆ. ಆಗಿದೆ ಎಕ್ಸ್ಪೀರಿಯೆನ್ಸು? ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಸ್ನೇಹಿತರೆ. ಎಲ್ರಿಗೂ ಆಗಿರುತ್ತೆ ಎಕ್ಸ್ಪೀರಿಯೆನ್ಸು, ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ಏನಾಗುತ್ತೆ, ಮಾರ್ಕೆಟು ಮತ್ತೆ ಒಂದು 50 ರೂಪಾಯಿ ಮೈನಸ್ಸಿಂದ ಒಂದು 500 ರೂಪಾಯಿ ಮೈನಸ್ಸಿಗೆ ಬರುತ್ತೆ. ನಾವು ಬುಕ್ ಮಾಡ್ಕೊತೀವ? ಮಾಡಲ್ಲ. ವೇಟ್ ಮಾಡ್ತೀವಿ. ಯಾಕೆ? ನೋಡು, ಮಾರ್ಕೆಟ್ ನಂದು 500 ರೂಪಾಯಿ ತಗೊಂಡೈತೆ, ನಾನು ಇವಾಗ ಕೊಡೋಕೆ ಬಂದಿತ್ತು, ನನಗೆ ಇವಾಗ 500 ರೂಪಾಯಿನೇ ಲಾಸ್ ಆಗೈತೆ, ನಾನು ಇನ್ನೊಂದು ಸ್ವಲ್ಪ ಹೋಲ್ಡ್ ಮಾಡೋಣ, ಮತ್ತೆ ಮಾರ್ಕೆಟು ನನ್ನ ಫೇವರಲ್ಲಿ ಬರುತ್ತೇನೋ ನೋಡೋಣ ಅಂತ. ಆಮೇಲೆ ಏನಾಗುತ್ತೆ, ಮಾರ್ಕೆಟು ದಬ ಕೆಳಗೆ ಬೀಳೋಕ್ಕೆ ಶುರುವಾಗುತ್ತೆ. ಕೆಳಗೆ ಬೀಳಬೇಕಾದ್ರೆ ನಾವು ಪೇಷನ್ಸಿಂದ ಕಾಯ್ತೀವಿ. ಅದೇ ಮಾರ್ಕೆಟ್ ನಮಗೆ ಪ್ರಾಫಿಟ್ಸ್ ಕೊಡಬೇಕಾದ್ರೆ ಹೆದರ್ಕೊಂಡು ಏನು ಮಾಡಿಬಿಡ್ತೀವಿ, ಪೊಸಿಷನ್ಸ್ಗಳನ್ನು ತೆಗೆದುಬಿಡ್ತೀವಿ. ರೈಟ್? ಆದರೆ ಸ್ಕ್ಯಾಲ್ಪಿಂಗಲ್ಲಿ ಏನಾಗುತ್ತೆ ಅಂತ ಸ್ನೇಹಿತರೆ, ನಾವು ಇಲ್ಲಿ ಒಂದು ಪ್ರಾಪರ್ ಆದಂಥ ದಿಡಿಕ್ಕಂತ ಎಂಟ್ರಿ ಮಾಡ್ಕೊತೀವಿ, ಟಕ್ ಅಂತೇಳಿ ಎಕ್ಸಿಟ್, ಚಟ್ಪಟ್ ಕೆಲಸ ಇಲ್ಲಿ. ರೈಟ್? ಸೊ ಇಲ್ಲಿ ನನಗೇನು ಡಿಸೈರ್ಡ್ ಪ್ರಾಫಿಟ್ ಬೇಕೋ ಪ್ರಾಫಿಟ್ ಬರ್ತಿದ್ದಂಗೆ ಎಕ್ಸಿಟ್ ಮಾಡ್ಕೊಂಡು ಹೊರಗಡೆ ಬಂದುಬಿಡ್ತೀವಿ. ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಜಾಸ್ತಿ ಇರುತ್ತೆ, ಬಟ್ ಅದು ನಿಮ್ಮ ರಿಸ್ಕ್ ಟು ರಿವಾರ್ಡಿನ ಮೇಲೆ. ನೋಡಿ, ರಿಸ್ಕ್ ಟು ರಿವಾರ್ಡು ಮತ್ತು ಸ್ಕಿಲ್ ಇವೆರಡು ಸುಮಾರು ಸರ್ತಿ ನನ್ನ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು. ಏನು ಅಂತ ಹೇಳಿದ್ರೆ, ರಿಸ್ಕ್ ಟು ರಿವಾರ್ಡು ಮತ್ತು ಸ್ಕಿಲ್ ಎರಡು ಒಂದೇ ನಾಣ್ಯದ 2 ಮುಖಗಳು ಅಂತ ಅಲ್ವಾ? ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಒಂದೇ ನಾಣ್ಯದ 2 ಮುಖಗಳು. ಇನ್ನು ಸ್ಕ್ಯಾಲ್ಪಿಂಗನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರಿಫರ್ಡ್ ಟೈಮ್ ಯಾವುದು? ಎಸ್ ಸ್ನೇಹಿತರೆ, ಸ್ಕ್ಯಾಲ್ಪಿಂಗನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರಿಫರ್ಡ್ ಟೈಮ್ ಯಾವುದು? ನೋಡಿ, ಈಕ್ವಿಟಿಯವರು ನೋ ಡೌಟ್ ಎನಿ ಟೈಮ್ ಬೇಕಾದರೂ ಮಾಡ್ಕೋಬಹುದು. ಆದರೆ ಆಪ್ಷನ್ ಟ್ರೇಡರ್ಸಿಗೆ ಟೈಮ್ ಈಸ್ ವೆರಿ 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 ಇಂಪಾರ್ಟೆಂಟ್. ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಅದಕ್ಕೆ ರೀಸನ್ ಇದೆ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ವಾಲಟೈಲಿಟಿ ಇರಬೇಕು. ವಾಲಟೈಲಿಟಿ ಇದ್ದಾಗ ನಮಗೆ ಮಾರ್ಕೆಟಲ್ಲಿ ಕ್ಯಾಂಡಲ್ಸು ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ. ಅದೇ ಒಂದು ಸ್ವಲ್ಪ ತಾದ್ಮೇಲೆ ಏನಾಗುತ್ತೆ, ಮಾರ್ಕೆಟು ಫ್ಲ್ಯಾಟ್ ಆಗಿಬಿಡುತ್ತೆ. ಮಾರ್ಕೆಟ್ ಫ್ಲ್ಯಾಟ್ ಆಯಿತು ಅಂದರೆ ಏನಾಗುತ್ತೆ, ಮಾರ್ಕೆಟಲ್ಲಿ ತೀಟಾ ಡಿ ಕೆ ಆಗೋದಕ್ಕೆ ಶುರುವಾಗುತ್ತೆ. 10 ರೂಪಾಯಿ ನಿಮಗೆ ಸ್ಪಾಟಲ್ಲಿ ಏರಿದ್ರೂ ಆಪ್ಷನ್ಸಲ್ಲಿ ನಿಮಗೆ ಏರ್ತಾ ಇರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಮಾರ್ಕೆಟು ಸ್ಯಾಚುರೇಟೆಡ್ ಆಗಿರುತ್ತೆ. ಹಾಗಾಗಿ ದ ಬೆಸ್ಟ್ ಟೈಮ್ ಫಾರ್ ಸ್ಕ್ಯಾಲ್ಪಿಂಗ್ ನನಗನ್ಸಿದ ಮಟ್ಟಿಗೆ ಬೆಳಗ್ಗೆ 1ರಿಂದ 1:15 ಗಂಟೆ ಸ್ನೇಹಿತರೆ. ಕಮೋಡಿಟೀಸ್ ಅಂತ ಹೇಳಿದ್ರೆ ಈವ್ನಿಂಗ್ ಟೈಮು. ಯಾಕೆ ಅಂತ ಹೇಳಿದ್ರೆ, ಕಮೋಡಿಟೀಸ್ ಗ್ಲೋಬಲ್ ಮಾರ್ಕೆಟ್ ಆಗಿರೋದ್ರಿಂದ ನಿಮಗೆ ಅರೌಂಡ್ ಲೈಕ್ 6:30 to 9 o'clock ನಿಮಗೆ 2 ಮಾರ್ಕೆಟ್ಗಳು ಸಿಗುತ್ತೆ ಗ್ಲೋಬಲಿ. ಯಾವುದ್ಯಾವುದು? ಒಂದು ಯುರೋಪಿಯನ್ ಮಾರ್ಕೆಟು ಮೇಜರ್ ಮಾರ್ಕೆಟು, ಒಂದು US ಮಾರ್ಕೆಟ್ ಅದು ಮೇಜರ್ ಮಾರ್ಕೆಟು.
ಲಂಡನ್ ಸೆಷನ್ ಏನೋ ಕ್ಲೋಸಿಂಗ್ ಆಗ್ತಾ ಇರುತ್ತೆ, ನ್ಯೂಯಾರ್ಕ್ ಸೆಷನ್ ಏನೋ ಓಪನಿಂಗ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ಸಮಯದಲ್ಲಿ ಒಂದು ಹೆವಿ ವಾಲಟೈಲಿಟಿ, ಒಂದು ಹೆವಿ ವಾಲ್ಯೂಮ್ ಬರುತ್ತೆ ಗ್ಲೋಬಲ್ ಮಾರ್ಕೆಟಲ್ಲಿ. ಸೊ ಆ ಒಂದು ಉದ್ದೇಶದಿಂದಾಗಿ ನಿಮಗೆ ಸಾಯಂಕಾಲದ ಹೊತ್ತು ಕಮೋಡಿಟೀಸಲ್ಲಾಗಲಿ ಅಥವಾ ಫೋರೆಕ್ಸಲ್ಲಾಗಲಿ ಒಂದು ಒಳ್ಳೆಯ ಮೊಮೆಂಟಮ್ ನೋಡಲಿಕ್ಕೆ ಸಿಗತ್ತೆ, ರೈಟ್. ಸೊ ಬೆಳಗ್ಗೆ ಟೈಮ್ ಯಾಕೆ ಇಂಪಾರ್ಟೆಂಟು ನಮಗೆ? ಬೆಳಗ್ಗೆ ಟೈಮೇ ಯಾಕೆ ಇಂಪಾರ್ಟೆಂಟು ಅಥವಾ ಯಾಕೆ ಸ್ಪೆಸಿಫಿಕ್ ಟೈಮ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾನು ಆವಾಗಲೇ ಒಂದು ಮಾತನ್ನು ಹೇಳಿದೆ. ಏನನ್ನು ಹೇಳಿದೆ ಅಂತ ಹೇಳಿದ್ರೆ, ಲಂಡನ್ ಸೆಷನ್ನು ಮತ್ತು ನ್ಯೂಯಾರ್ಕ್ ಸೆಷನ್ ಎರಡು ಸೆಷನ್ಗಳ ಒಂದು ವಾಲ್ಯೂಮ್ ಬರುತ್ತೆ ಅಂತ. ಅದೇ ಥರನೇ ಬೆಳಗ್ಗೆ ಟೈಮಲ್ಲಿ ಒಂದು ವಾಲ್ಯೂಮ್ ಇರುತ್ತೆ ಸ್ನೇಹಿತರೆ. ಅದು ಸ್ಯಾಚುರೇಟ್ ಆಗೋದಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ. ಸ್ಯಾಚುರೇಟ್ ಆಗೋದ್ರೊಳಗಡೆ ಒಬ್ಬ ಸ್ಕ್ಯಾಲ್ಪರು ಅವನ ಡೈಲಿಯನ್ನು ಟ್ರೇಡ್ಸ್ ಏನಿರುತ್ತೆ ಅದನ್ನು ಮುಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು, ರೈಟ್. ಯಾಕೆ ಅಂತ ಹೇಳಿದ್ರೆ ನೋಡೋಣ, ಬನ್ನಿ ಕಲಿಯೋಣ ಅದನ್ನು ಸಹ ನಾವು. ಸ್ನೇಹಿತರೆ, ಈ ತಕ್ಕಡಿ ಎಷ್ಟು ಜನಕ್ಕೆ ಗೊತ್ತಿದೆ? ಹೋಪ್ಫುಲಿ ಎಲ್ಲರೂ ನೋಡಿರ್ತೀರ. ಇವತ್ತಿನ ಕಾಲದಲ್ಲೂ ಯಾರ್ಯಾರು ಸಂತೆಗೆ ತರಕಾರಿ ತರಕ್ಕೆ ಹೋಗಿರ್ತೀರ, ಎಲ್ಲರೂ ನೋಡಿರ್ತೀರ. ಈ ಥರ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಚೂರು ಬೇರೆ ಥರ ಇರುತ್ತೆ. ಎಲೆಕ್ಟ್ರಾನಿಕ್ ಅಲ್ಲದೆ ಇರತಕ್ಕಂತಹ ತಕ್ಕಡಿಗಳಿರ್ತವೆ. ಒಂದು ಕಡೆ ಕಲ್ಲು ಹಾಕಿರ್ತಾರೆ, ಇನ್ನೊಂದು ಕಡೆ ಮೆಟೀರಿಯಲ್ ಹಾಕ್ತಕ್ಕಂಥದ್ದು. ಇದು ಮ್ಯಾನ್ಯುವಲ್ ತಕ್ಕಡಿ ಅಲ್ವಾ. ಸೊ ಈ ತಕ್ಕಡಿ ಹೆಂಗೆ ಇಂಪಾರ್ಟೆಂಟು, ಬೆಳಗ್ಗೆ ಪ್ರೀ ಮಾರ್ಕೆಟಲ್ಲಿ ಅಥವಾ ಬೆಳಗ್ಗೆ ಸೆಷನಲ್ಲಿ ನಮಗೆ ಏನೇನಿರುತ್ತೆ, ಪ್ರೀ ಮಾರ್ಕೆಟಿನ ಲೋಡ್ ಇರುತ್ತೆ. ಎಷ್ಟೊತ್ತವರೆಗೂ? 9 ಗಂಟೆಯಿಂದ 9 ಗಂಟೆ 7 ನಿಮಿಷದವರೆಗೂ ಪ್ರೀ ಮಾರ್ಕೆಟಿನ ಲೋಡ್ ಇರುತ್ತೆ. ಅದು ಅಲ್ಲದೇ ಬೆಳಗ್ಗೆ 8 ಗಂಟೆ 45 ನಿಮಿಷದಿಂದ 9 ಗಂಟೆವರೆಗೂ ಏನಿರುತ್ತೆ, ಬ್ಲಾಕ್ ಡೀಲ್ ಟೈಮ್ ಇರುತ್ತೆ. ಎಸ್, ಬ್ಲಾಕ್ ಡೀಲ್ ಟೈಮ್ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬ್ಲಾಕ್ ಡೀಲ್ ಟೈಮ್ ಅಂದರೆ ಏನು, ಯಾಕುತಕ್ಕೋಸ್ಕರವಾಗಿ ಬ್ಲಾಕ್ ಡೀಲ್ ಟೈಮ್ ಇದೆ, ಬಲ್ಕ್ ಡೀಲಿಗೂ ಬ್ಲಾಕ್ ಡೀಲಿಗೂ ಏನು ವ್ಯತ್ಯಾಸ ಇದೆ, ಎಷ್ಟು ಕೋಟಿ ರೂಪಾಯಿಯ ಟ್ರಾನ್ಸಾಕ್ಷನ್ ಆದರೆ ಅದನ್ನು ನಾವು ಬ್ಲಾಕ್ ಡೀಲಲ್ಲಿ ಆಗಬಹುದು, ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ನಾನು ಹಂಚ್ಕೊತೀನಿ. ಅಷ್ಟೇ ಅಲ್ಲದೇ ಇದರಲ್ಲಿ 2 ರೀತಿಯಾದಂತಹ ಬ್ಲಾಕ್ ಡೀಲ್ ಟೈಮ್ ಬರುತ್ತೆ. ಒಂದು ಮಧ್ಯಾಹ್ನ, ಒಂದು ಬೆಳಗ್ಗೆ ಟೈಮ್ ಯಾವುದು? 8 ಗಂಟೆ 45 ನಿಮಿಷದಿಂದ 9 ಗಂಟೆಯ ಒಳಗೆ. ಇದನ್ನು ನಾವು ಬ್ಲಾಕ್ ಡೀಲ್ ಟೈಮ್ ಅಂತ ಕರಿತೀವಿ. ಇದ್ರದ್ದು ವಾಲ್ಯೂಮ್ ಬರುತ್ತೆ ನಮಗೆ, ಎಸ್ ನೋ ಮೇ ಬಿ ಇದ್ರದ್ದು ವಾಲ್ಯೂಮ್ ಬರುತ್ತೆ. ಇದ್ರ ಜೊತೆಯಲ್ಲಿ ಏನಾಗುತ್ತೆ, ನಮಗೆ ಪ್ರೀ ಮಾರ್ಕೆಟಿನ ವಾಲ್ಯೂಮ್ ಸಹ ಬರುತ್ತೆ. ಏನಾಗುತ್ತೆ? ಪ್ರೀ ಮಾರ್ಕೆಟಿನ ವಾಲ್ಯೂಮ್ ಸಹ ಬರುತ್ತೆ. ಪ್ರೀ ಮಾರ್ಕೆಟಿನ ವಾಲ್ಯೂಮ್ ಅಂದರೆ ಏನು ನೋಡಿ, ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೇ ಕೆಲವೊಂದು ಹೂಡಿಕೆ ಮಾಡ್ತಕ್ಕಂಥವ್ರು ಅವ್ರು ಇರ್ತಾರೆ, ರೈಟ್. ಆಮೇಲೆ ಇದು 2. ಮೂರನೇದ್ದು ಏನು ಅಂತ ಹೇಳಿದ್ರೆ, ಮೂರನೇ ಇಂಪಾರ್ಟೆಂಟ್ ಈವೆಂಟ್ ಏನಾಗುತ್ತೆ ಪ್ರತಿ ದಿವಸನೂ ಅಂತ ಹೇಳಿದ್ರೆ ಸ್ನೇಹಿತರೆ, ನೆನ್ನೆಯಿಂದ ಏನು ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರಲ್ಲ ಪೊಸಿಷನ್ಸ್, ನೆನ್ನೆಯಿಂದ ಏನು ಪೊಸಿಷನ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರಲ್ಲ ನೋಡಿ. ಆಪ್ಷನ್ ಟ್ರೇಡರ್ಸ್ ಯಾವುದೇ ಕಾರಣಕ್ಕೂ ಬಯರ್ಸ್ ಇದ್ದರೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಬಟ್ ಸುಮಾರು ಜನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. BTSC ಟ್ರೇಡ್ಸ್ ಅಂತ ಮಾಡ್ತಾರೆ, STBT ಟ್ರೇಡ್ಸ್ ಅಂತ ಮಾಡ್ತಾರೆ. ಓಕೆ, ಸೊ ಈ ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಕ್ಕಂತಹ ಟ್ರೇಡರ್ಸ್ ಯಾರಿದ್ದಾರೆ ಅವರು ಪ್ರಾಫಿಟ್ ಬಂತು ಅಂತ ಹೇಳಿದ್ರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ತಾರೆ, ಅಥವಾ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಲಾಸನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಒಂದು ಟ್ರೇಡ್ಸ್ಗಳನ್ನು ಕ್ಲೋಸ್ ಮಾಡ್ತಾ ಇರ್ತಾರೆ. ಏನಾಯ್ತು ಇಲ್ಲಿ, ಮೊದಲನೇದು ಪ್ರಾಫಿಟ್ ಆದವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾರೆ, ಲಾಸ್ ಆದವರು ಲಾಸ್ ಬುಕ್ ಮಾಡ್ತಾರೆ. 2 ಈವೆಂಟ್ಗಳಾಯ್ತಾ. ಮೂರನೇ ಈವೆಂಟ್ ಏನು, ಪ್ರೀ ಮಾರ್ಕೆಟಲ್ಲಿ ಆರ್ಡರ್ಸ್ಗಳು ಜಾಸ್ತಿ ಬಂದಿರುತ್ತೆ. 4ನೇದು ಏನಾಗಿರುತ್ತೆ, ಬ್ಲಾಕ್ ಡೀಲ್ ಆಗಿರುತ್ತೆ. ಈ 4 ಈವೆಂಟಿಂದ ನಮಗೆ ಬೆಳಗ್ಗೆಯ ಒಂದು ಕ್ಯಾಂಡಲ್ಸ್ ಏನಿರುತ್ತೆ ಯೂಶ್ವಲಿ ಒಂದು ದೊಡ್ಡ ಕ್ಯಾಂಡಲ್ಸ್ ಆಗಿರುತ್ತೆ. ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ? ಬೆಳಗ್ಗೆಯ ಕ್ಯಾಂಡಲ್ಸು ಯೂಶ್ವಲಿ ದೊಡ್ಡ ಕ್ಯಾಂಡಲ್ ಆಗಿರುತ್ತೆ. ಬನ್ನಿ ಚಾರ್ಟ್ ಮೇಲೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಎಷ್ಟು ಗಂಟೆಯ ಕ್ಯಾಂಡಲ್? ಇದು 15 ನಿಮಿಷದ ಚಾರ್ಟ್ ಇದು ಅಲ್ವಾ. 15 ನಿಮಿಷದ ಚಾರ್ಟ್. 5 ನಿಮಿಷದ ಚಾರ್ಟಿಗೆ ಹೋಗೋಣ. ಓಕೆ ಬನ್ನಿ 5 ನಿಮಿಷದ ಚಾರ್ಟಿಗೆ ಹೋಗೋಣ. ಇದನ್ನು ಒಂಚೂರು ನಾನು ಆಟೋಗೆ ಸೆಲೆಕ್ಟ್ ಮಾಡಿಬಿಡ್ತೀನಿ. ಆಟೋಗೆ ಸೆಲೆಕ್ಟ್ ಮಾಡಿಬಿಟ್ಟು ಇವತ್ತು ತಾರೀಕು 15, ಯಾಕೆಂದರೆ ಮಿಡ್ ನೈಟ್ ನಾನು ಮಾಡ್ತಾ ಇರ್ತಕ್ಕಂಥದ್ದು ವೀಡಿಯೋ. ಸ್ವಲ್ಪ ಹೆಚ್ಚು ಕಡಿಮೆ 3:45 ಆಗಿದೆ ಟೈಮ್ ರಾತ್ರಿ.
ಸೊ 14ನೇ ತಾರೀಕಿಗೆ ಬೆಳಗ್ಗೆ ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಕ್ಯಾಂಡಲಿನ ಲೆಂತ್ ಏನಿದೆ, ಇಲ್ಲೇನಾಗಿದ್ದಾವೆ ಡೋಜಿ 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 ಡೋಜಿ, ಇಲ್ಲೇನಾಗಿದೆ ಒಂದು ದೊಡ್ಡ ಕ್ಯಾಂಡಲ್, ಒಂದೆರಡು ದೊಡ್ಡ ಕ್ಯಾಂಡಲ್, ಆಮೇಲೆ ಮತ್ತೆ ಚಿಕ್ಕ 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 ಕ್ಯಾಂಡಲ್ಸ್. ಎಸ್ ನೋ ಮೇ ಬಿ. ಆದರೆ ಈ ಮೊದಲನೆಯ ಕ್ಯಾಂಡಲ್, ಮೊದಲು 1 ಅವರಿನ ಕ್ಯಾಂಡಲ್ಸ್ ನೀವು ನೋಡಿದ್ರೆ ನಿಮಗಿಲ್ಲಿ ಒಂದು ಅದ್ಭುತವಾದಂತಹ ಒಂದು ಮೊಮೆಂಟಮ್ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಬೆಳಗ್ಗೆ 9:15ರಿಂದ 10, 10:30, 11 ಗಂಟೆವರೆಗೂ ನಿಮಗೆ ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗುತ್ತೆ. ಆಮೇಲೆಲ್ಲ ಏನಾಗಿರುತ್ತೆ ಇಲ್ಲಿ ನೋಡಿ, ಏನಾಗಿದೆ ಕ್ಯಾಂಡಲ್ಸ್ ಎಲ್ಲ ಚಿಕ್ಕ 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 ಕ್ಯಾಂಡಲ್ಸು. ಇದ್ರ ಜೊತೆಯಲ್ಲಿ ತೀಟಾ ಡಿ ಕೆ ಆಗ್ತಾ ಇದ್ದರೆ ಏನಾಗತ್ತೆ, ಮಾರ್ಕೆಟ್ ನಮ್ಮ ಡೈರೆಕ್ಷನಲ್ಲಿ ಹೋದ್ರೂ ನಮಗೆ ಪ್ರಾಫಿಟ್ ಬರ್ತಾ ಇರಲ್ಲ. ಕಾರಣ ಏನು ಅಂತ ಹೇಳಿದ್ರೆ ತೀಟಾ ಡಿ ಕೆ ಆಗ್ತಾ ಇರುತ್ತೆ. ಯಾರ್ಯಾರಿಗೆ ಅನುಭವ ಆಗಿದೆ ಸ್ನೇಹಿತರೆ, ಬೆಳಗ್ಗೆ ಟೈಮಲ್ಲಿ ಪ್ರಾಫಿಟ್ ಆಗಿರುತ್ತೆ, ಆಮೇಲೆ ಬರ್ತಾ 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 ಅಕೌಂಟ್ ರೆಡ್ಡಲ್ಲಿ ಕ್ಲೋಸ್ ಆಗಿರುತ್ತೆ. ಎಷ್ಟು ಜನಕ್ಕಾಗಿದೆ ಈ ಥರ? ಚಾಟ್ ಸೆಕ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ರೈಟ್, ಆಗಿದೆ ನಿಮಗೆ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ ಇದು ಆಗಲೇಬೇಕು ಸ್ನೇಹಿತರೆ. ಯಾರ್ಯಾರಿಗೆ ಮಾರ್ಕೆಟಿನ ಬಗ್ಗೆ ನಾಲೆಡ್ಜ್ ಇಲ್ಲ, ಒಂದು ಪ್ರಾಪರ್ ಪ್ಲ್ಯಾನ್ ಇಲ್ಲ, ಅವರಿಗೆ ಈ ಸಮಸ್ಯೆಗಳು ಬರುವಂತಹದ್ದೇ. ಇದನ್ನು ನಾನು ಕಲಿಯೋದಕ್ಕಿಂತ ಮುಂಚೆ ನಾನು ಫೇಸ್ ಮಾಡಿದ್ದೀನಿ. ಎಲ್ಲ ಟ್ರೇಡರ್ಸು ಈ ಒಂದು ಸ್ಟೇಜಸನ್ನು ಪಾಸ್ ಮಾಡಲೇಬೇಕು. ಏನಪ್ಪ ಅಂತ ಹೇಳಿದ್ರೆ ಕಲಿತ ಮುಂದಕ್ಕೆ ಹೋದವ್ರದ್ದು ಈ ಒಂದು ಸ್ಟೇಜ್ ಕಡಿಮೆ ಇರುತ್ತೆ. ಕಲಿಯೋದ್ರ ಬಗ್ಗೆ ಆಸಕ್ತಿಯನ್ನು ತೋರಿಸದೇ ಇರತಕ್ಕಂಥವ್ರಿಗೆ ಈ ಒಂದು ಸ್ಟೇಜು ತುಂಬ ಲೆಂದಿ ಆಗೋ ಚಾನ್ಸಸ್ ಇರುತ್ತೆ. ರೈಟ್, ಓಕೆ. ನನಗೆ ಗೊತ್ತು ಸ್ನೇಹಿತರೆ, ವಿಡಿಯೋ ತುಂಬ ಲೆಂದಿ ಆಗ್ತಾ ಇದೆ. ಆದಷ್ಟು ಬೇಗ ಕವರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಯಾಕೆಂತ ಹೇಳಿದ್ರೆ ಹೇಳೋದಕ್ಕೆ ಟಾಪಿಕ್ ತುಂಬಾ ಜಾಸ್ತಿ ಇದೆ. ಬಟ್ ಸ್ಟಿಲ್ ಆದರೂ ಪ್ರಿಸೈಸಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಆಲ್ರೆಡಿ ಟೈಮ್ ಬಂದುಬಿಟ್ಟು 21 ನಿಮಿಷ ಮುಗಿದು ಹೋಗಿದೆ. ಸೊ ಈ ಒಂದು ಉದ್ದೇಶದಿಂದಾಗಿ ನಮಗೆ ಬೆಳಗ್ಗೆ ಒಂದು ಸೆಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಎರಡನೆಯ ಸೆಷನ್ ಯಾವುದು? ಆಫ್ಟರ್ನೂನ್ ಸೆಷನ್. ಅವಾಗಲೂ ಒಂದು ಬ್ಲಾಕ್ ಡೀಲ್ ಇದೆ. ಅದ್ರ ಜೊತೆಯಲ್ಲಿ ಏನಾಗುತ್ತೆ, FIIಸ್ನವರ ಹೂಡಿಕೆ ಬರ್ತಕ್ಕಂತಹದ್ದು, ಫ್ರೆಶ್ ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ದರೆ. 2, ಮೂರನೇದು ಏನು ಅಂತ ಹೇಳಿದ್ರೆ ಆಫ್ಟರ್ನೂನ್ ಸೆಷನ್, ಕ್ಲೋಸಿಂಗ್ ಸೆಷನ್ ಹತ್ರ ಬಂದಾಗೆ ಇಂಟ್ರಾಡೇದಲ್ಲಿ ಏನು ಪೊಸಿಷನ್ಸ್ಗಳನ್ನು ತೊಗೊಂಡಿರ್ತಾರಲ್ಲ ಅವ್ರ ಪೊಸಿಷನ್ಸ್ಗಳನ್ನು ವೈಂಡ್ ಅಪ್ ಮಾಡ್ತಾ ಬರ್ತಕ್ಕಂತಹದ್ದು. ಸೊ ಆ ಟೈಮಲ್ಲೂ ನಮಗೆ ಒಂದು ಮೊಮೆಂಟಮ್ ನೋಡಲಿಕ್ಕೆ ಸಿಗುತ್ತೆ. ಆದರೆ ಬೆಳಗ್ಗೆ ಏನು ನಾವು ಟ್ರೇಡನ್ನು ಮಾಡಿ ಮುಗಿಸ್ಕೊಂಡ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ, that should be the best opinion or option according to me. ನನ್ನ ಪ್ರಕಾರ ಅದು ಬೆಸ್ಟು. ರೈಟ್, ನೋಡಿ ಏನಾಗಿದೆ, ಇಲ್ಲಿ ಮುಗಿಸ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಆಮೇಲೆ ಏನಾದರೂ ನಿಮಗೆ ಹೆಡೇಕ್ ಇರೋದಿಲ್ಲ. ಇದೇ ಉದ್ದೇಶಕ್ಕೆ ಸ್ನೇಹಿತರೆ ಬೆಳಗ್ಗೆ ನಾವು ಟ್ರೇಡ್ನ ಮುಗಿಸ್ಕೊಂಡು ನಮಗೇನು ಬರಬೇಕು ಆವತ್ತಿನ ದಿವಸದ ಬಂತಾ, ನಮ್ಮ ರಿಸ್ಕ್ ಟು ರಿವಾರ್ಡಿನ ಪ್ರಕಾರ ನಮಗೆ ವರ್ಕ್ ಆಯಿತಾ, ಕ್ಲೋಸ್ ಮಾಡಿಬಿಡಿ ಸಿಸ್ಟಮ್ನ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇದೇ ಉದ್ದೇಶ. ಓಕೆ, ಇನ್ನು ಸ್ನೇಹಿತರೆ ಎಷ್ಟು ರೀತಿಯಾದಂತಹ ಸ್ಕ್ಯಾಲ್ಪಿಂಗ್ ಮೆಥಡ್ಸ್ಗಳಿದೆ ಅಂದರೆ ಸುಮಾರು ರೀತಿಯಾದಂತಹ ಸ್ಕ್ಯಾಲ್ಪಿಂಗ್ ಮೆಥಡ್ಸ್ಗಳಿವೆ. ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು 4 ಜನನ ನಾವು ಒಂದು ವಿಷಯಕ್ಕೆ ತೊಗೊಳ್ಳೋಣ. ನಾನು, ನನ್ನ ತಮ್ಮ, ನಮ್ಮ ತಂಗಿ, ನನ್ನ ವೈಫು. ಈಗ ಬರೀ 4 ಎಕ್ಸಾಂಪಲ್ನ ತೊಗೊಳ್ಳೋಣ. ಈ 4 ಎಕ್ಸಾಂಪಲಲ್ಲಿ ನನ್ನ ಯೋಚನಾ ಶಕ್ತಿಗೆ ತಕ್ಕಂತೆ ನನ್ನ ಬ್ರೈನ್ ವರ್ಕ್ ಆಗುತ್ತೆ. ನಮ್ಮ ತಮ್ಮನಿಗೆ ಬೇರೆ ಒಂದು ಮೆಥಡಲ್ಲಿ ಅವನ ಮೈಂಡಿಗೆ ಸೂಟ್ ಆಗುವಂತಹ ಒಂದು ಬೇರೆ ಸ್ಟ್ರಾಟಜಿ ಸೆಟ್ ಆಗಿರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಸ್ಟ್ರಾಟಜಿ. ಸೊ ಹೀಗಾಗಿ ಸುಮಾರು ಜನ ಅವರವರದೇ ಒಂದು ಸ್ಟ್ರಾಟಜಿಯನ್ನು ಡೆವಲಪ್ ಮಾಡಿ ಸಕ್ಸಸ್ ಆಗಿರೋದನ್ನು ನಾವು ನೋಡಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗ್ತಾಯಿದ್ವಿ. ರೈಟ್, ಸೊ ಇಷ್ಟೇ 50-60 ಥರ ಅಲ್ಲ ಸ್ನೇಹಿತರೆ, ಮಾರ್ಕೆಟಲ್ಲಿ ಇನ್ನೂ ಸುಮಾರು ಥರದ ಸ್ಕ್ಯಾಲ್ಪಿಂಗ್ ಮೆಥಡ್ಸ್ಗಳು ಬರುತ್ತೆ. ಬಟ್ ಯಾಕೆ ಇಷ್ಟೊಂದು ಮೆಥಡ್ಸ್ಗಳಿದ್ದಾವೆ ಅಂತ ಹೇಳಿದ್ರೆ ಎಲ್ಲರ ಒಂದು ಯೋಚನೆ ಮಾಡುವಂತಹ ಶಕ್ತಿ ಬೇರೆ ಬೇರೆಯಾಗಿರುತ್ತೆ. ಎಲ್ಲರ ಬ್ರೈನ್ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಕೆಲವರಿಗೆ ಪ್ಯಾಟರ್ನ್ ಬೇಸ್ಡ್ ಟ್ರೇಡಿಂಗಲ್ಲಿ ವರ್ಕ್ ಆಗ್ತಾ ಇರುತ್ತೆ, ಕೆಲವರಿಗೆ ಇಂಡಿಕೇಟರ್ಸ್ ಬೇಸ್ಡಲ್ಲಿ ವರ್ಕ್ ಆಗುತ್ತೆ, ಕೆಲವರಿಗೆ ಪ್ರೈಸ್ ಆ್ಯಕ್ಷನ್, ಕೆಲವರಿಗೆ ಇನ್ನು ಬೇರೆ ರೀತಿಯಾದಂತಹದ್ದು. ಸೊ ಹೀಗಾಗಿ ಹಲವಾರು ರೀತಿಯಾದಂತಹ ಮೆಥಡ್ಸ್ಗಳು ಹುಟ್ಕೊಂಡಿದೆ. ಸೊ ನಿಮಗೆ ಯಾವುದು ಸೂಟ್ ಆಗುತ್ತೆ ನೋಡಿ. ಬೀಯಿಂಗ್ ಅ ಟ್ರೇಡರ್, ನೀವೊಬ್ಬ ಪ್ರಾಫಿಟಬಲ್ ಟ್ರೇಡರ್ ಅಥವಾ ಒಂದು ಪ್ರೊಫೆಷ್ನಲ್ ಟ್ರೇಡರ್ ಆಗಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗತ್ತೆ ಸ್ನೇಹಿತರೆ, ನಿಮಗೆ ಯಾವುದು ಸೆಟ್ ಆಗುತ್ತೆ ಮೊದಲು ನೀವು ಅದನ್ನು ನೋಡಬೇಕು. ನಾನು ಆ ವಿಡಿಯೋ ನೋಡಿದೆ ನನಗೆ ಅದು ಸೆಟ್ ಆಯಿತು ಅಲ್ಲ, ನಿಮಗೆ
ಸುಮಾರು ರೀತಿಯಾದಂತಹದ್ದಿದೆ. ಸೊ ಇದನ್ನು ನಿಮಗೆ ಯಾರು ಹೇಳ್ಕೊಡೋಕ್ಕೆ ಸಾಧ್ಯ? ಒಬ್ಬ ಮೆಂಟರ್ ನಿಮಗೆ ತಿಳಿಸೋದಕ್ಕೆ ಸಾಧ್ಯ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಮಾಲಿಗೆ ಹೋದರೆ ಏನಾಗುತ್ತೆ, ಅಲ್ಲಿ ನಮಗೆ ಆ ಬಟ್ಟೆಗಳ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ವೆರೈಟಿ ಇರುತ್ತೆ, ರೈಟ್? ನಮಗೆ ಯಾವ ಕಲರ್ ಡ್ರೆಸ್ ಬೇಕು, ಅಥವಾ ಯಾವ ಒಂದು ಶೇಡಿನ ಡ್ರೆಸ್ ಬೇಕು, ಅಥವಾ ಯಾವ ಒಂದು ಸ್ಟೈಲಿನ ಡ್ರೆಸ್ ಬೇಕು, ನಾವು ಟ್ರಯಲ್ ರೂಮಲ್ಲಿ ಹಾಕಿ ನೋಡ್ಕೊಂಡು ಬರ್ಬೋದು. ಒಂದಲ್ಲ 10 ಅಲ್ಲ 15 ಸೆಟ್ ಆಫ್ ಕ್ಲೋತ್ಸ್, ಅಂದರೆ 15 ಬೇರೆ ಬೇರೆ ಬಟ್ಟೆಗಳನ್ನು ತೊಗೊಂಡೋಗಿ ನಾವು ಟ್ರೈ ಮಾಡಿ ಬರಬಹುದು. ಎಲ್ಲಿ? ದೊಡ್ಡ ಅಂಗಡಿಗೆ ಹೋದಾಗ, ಲೈಕ್ ಮಾಲ್ಸ್ಗೆ ಹೋದಾಗ. ಅದೇ ನಾವು ಚಿಕ್ಕ ಅಂಗಡಿಗೆ ಹೋದ್ವಿ ಅಂತಂದರೆ ಏನಾಗುತ್ತೆ, ಅಲ್ಲಿ ನಮಗೆ ಅವೈಲೇಬಲ್ ಏನಿರುತ್ತೆ ಅದೇ ಬಟ್ಟೆಯನ್ನು ನಾವು ತೊಗೊಂಬರ್ಬೇಕಾಗತ್ತೆ. ಸೊ ಅದು ಕೇಳ್ತಾ ಇರೋದು ಸ್ನೇಹಿತರೆ, ಲಿಮಿಟೆಡ್ ನಾಲೆಡ್ಜ್ಗಿಂತ ಆಲ್ರೆಡಿ ಮಾರ್ಕೆಟಿನ ಬಗ್ಗೆ ಯಾರು ಗೊತ್ತಿದೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಒಬ್ಬ ಪ್ರಾಪರ್ ಮೆಂಟರನ್ನು ಕಾಂಟ್ಯಾಕ್ಟ್ ಮಾಡಿ. ನೋಡಿ ಸುಮಾರು ಜನ ಮಾರ್ಕೆಟಲ್ಲಿ ಮೆಂಟರ್ಸ್ಗಳಿದ್ದಾರೆ, ಅವ್ರು ಹೇಳ್ಕೊಡೋದಕ್ಕೆ ರೆಡಿ ಇದ್ದಾರೆ. ತುಂಬ ಒಳ್ಳೊಳ್ಳೆ ಮೆಂಟರ್ಸ್ ಇದ್ದಾರೆ, ರೈಟ್? ಹೇಳ್ಕೊಡೋದಕ್ಕೆ ರೆಡಿ ಇದ್ದಾರೆ. ದಯವಿಟ್ಟು ನಿಮ್ಮ ಸಮಯವನ್ನು ಅಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಅವರು ಏನು ಒಂದು 7 ವರ್ಷ 8 ವರ್ಷ 10 ವರ್ಷ ಏನು ತಪ್ಪುಗಳನ್ನು ಮಾಡಿರ್ತಾರೆ, ಆ ತಪ್ಪುಗಳನ್ನು ಮಾಡಬೇಡಿ ಅಂತ ನಿಮಗೆ ಹೇಳ್ತಾ ಬರ್ತಾ ಇರ್ತಾರೆ. ಅವರ ಜೀವನದಲ್ಲಿ ಆದಂಥ ಅನುಭವಗಳನ್ನು ನಿಮಗೆ ಹೇಳ್ತಾ ಬರ್ತಾ ಇರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಕಲಿಬೇಕಾದಂತಹದ್ದು ತುಂಬಾ ಮುಖ್ಯವಾಗುತ್ತೆ. ಸ್ಕಿಲ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಇವೆರಡೂ ಒಂದೇ ನಾಣ್ಯದ 2 ಮುಖಗಳು ಇದ್ದಂತೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಎಸ್ ಡೆಫಿನೆಟ್ಲಿ ಯು ನೀಡ್ ಅ ಮೆಂಟರ್. ಸೊ ದಯವಿಟ್ಟು ಮಾರ್ಕೆಟಿನ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ, ದಯವಿಟ್ಟು ಮಾರ್ಕೆಟಿನ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾರ್ಕೆಟಿಗೆ ಎಂಟರ್ ಆಗಿ ಸ್ನೇಹಿತರೆ, ರೈಟ್? ಸೊ ಸ್ನೇಹಿತರೆ, ಇಷ್ಟೊಂದು ಸ್ಟ್ರಾಟಜೀಸ್ಗಳಿದೆ ಅಂತ ಹೇಳ್ತಾ ಇದ್ದೀರಾ ಸರ್, ಹಾಗಾದರೆ ಇಷ್ಟೊಂದು ಸ್ಟ್ರಾಟಜೀಸ್ಗಳನ್ನು ನಾವು ಪ್ರತಿ ದಿವಸ ಯೂಸ್ ಮಾಡಬೇಕಾ? ನೋ. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಯಾವ ಸ್ಟ್ರಾಟಜಿ ಸೂಟ್ ಆಗುತ್ತೆ ನೋಡಬೇಕು. ನೋಡಿ, ನಾನು ಸ್ಕ್ಯಾಲ್ಪರಾ, ನಾನು ಇನ್ವೆಸ್ಟರಾ, ನಾನು ಸ್ವಿಂಗ್ ಟ್ರೇಡರಾ, ಫಸ್ಟ್ ಅದು ನಮಗೆ ಗೊತ್ತಾಗಬೇಕು. ಅದಾದ ನಂತರ ಏನಾಗುತ್ತೆ, ಓಕೆ ನಾನು ಸ್ವಿಂಗಲ್ಲಿ ಬಂದಮೇಲೆ ಯಾವ ರೀತಿಯಾದಂತಹ ಸ್ವಿಂಗು. ನೋಡಿ ಸ್ನೇಹಿತರೆ, ಮಾರ್ಕೆಟ್ ಎವ್ರಿ ದಿವಸನೂ ಪ್ರತಿ ದಿವಸನೂ ನಿಮಗೆ ಟ್ರೆಂಡಿಂಗ್ ಆಗಿರೋದಿಲ್ಲ. ಇಟ್ ಕ್ಯಾನ್ ನಾಟ್ ಬಿ ಟ್ರೆಂಡಿಂಗ್ ಎವ್ರಿ ಡೇ, ರೈಟ್? ಪ್ರತಿ ದಿವಸನೂ ಇದು ನಿಮಗೆ ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಆಗಿರೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಸೊ ಸ್ಕ್ಯಾಲ್ಪಿಂಗ್ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ, ಇದು ನಮಗೆ ಡೈಲಿ ಊಟದ ಡೋಸ್ ಇದ್ದಂಗೆ. ಮಾರ್ಕೆಟಲ್ಲಿ ನೀವು ಇಂಟ್ರಾಡೇದಲ್ಲಿ ಸಸ್ಟೈನ್ ಆಗಬೇಕು ಅಂದರೆ, ಎಸ್ ಯು ಗಾಟ್ ಟು ಲರ್ನ್ ದಿಸ್. ಮಾರ್ಕೆಟಲ್ಲಿ ನೀವು ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಕಲಿಯಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ 1 2 3 ದಿವಸ ಮಾಡಿರ್ತಕ್ಕಂಥ ಟ್ರೇಡಿನ ಲಾಭ ಒಂದೇ ದಿವಸದಲ್ಲಿ ಹೋಗ್ಬಿಡುತ್ತೆ. ಆಮೇಲೆ ನಿಮಗೆ ನಿಮ್ಮ ರಿಸ್ಕ್ ಟು ರಿವಾರ್ಡ್ ಗೊತ್ತಿರಬೇಕು. ನಿಮಗೆ ಗೊತ್ತಿರಬೇಕು. ಪದೇ ಪದೇ ನಾನು ಟ್ರೇಡನ್ನು ತೊಗೊತೀನಿ, ನನಗೆ ಬೈ ತೊಗೊಂಡೆ ಸ್ಟಾಪ್ ಲಾಸ್ ಇಟ್ಟಾಯಿತು, ಸೆಲ್ ತೊಗೊಂಡೆ ಸ್ಟಾಪ್ ಲಾಸ್ ಇಟ್ಟಾಯಿತು, ಬೈ ತೊಗೊಂಡೆ ಸ್ಟಾಪ್ ಲಾಸ್ ಇಟ್ಟಾಯಿತು, ಸೆಲ್ ತೊಗೊಂಡೆ ಸ್ಟಾಪ್ ಲಾಸ್ ಇಟ್ಟಾಯಿತು. ನೋ, ಯು ನೀಡ್ ಟು ನೋ ವೆನ್ ಟು ಸ್ಟಾಪ್, ವೆನ್ ಟು ಹೋಲ್ಡ್. ಯಾವಾಗ ನೀವು ನಿಮ್ಮ ಟ್ರೇಡ್ಸ್ಗಳನ್ನು ಮುಗಿಸ್ಬೇಕು, ಯಾವಾಗ ನೀವು ಟ್ರೇಡ್ಸ್ಗಳನ್ನು ಹೋಲ್ಡ್ ಮಾಡಬೇಕು, ಎರಡೂ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಕಲಿಯಲೇಬೇಕು. ನೋಡಿ, ಉದಾಹರಣೆಗೆ ಒಂದು ಮಾತನ್ನು ಹೇಳ್ತೀನಿ ಸ್ನೇಹಿತರೆ. ಎಸ್ಪೆಷಲಿ ನಮ್ಮ ಗಂಡು ಮಕ್ಕಳು ವಿಚಾರಕ್ಕೆ ಬಂದಾಗ, ನಮಗೆ ತಾಯಿಯಂದರು ಏನಿರ್ತಾರೆ, ಆ ತಾಯಿಯಂದರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದಿವಸ ಊಟ ಮಾಡಿ ಬಡಿಸ್ತಾರೆ ಅಲ್ವಾ? ತಾಯಿ ಮುದ್ದಿನಿಂದ ಅಡುಗೆಯನ್ನು ಮಾಡಿ ಬಳಸ್ತಾರೆ. ಒಂದು ದಿವಸ ಉಪ್ಪು ಜಾಸ್ತಿ ಆಗಿರುತ್ತೆ ಅಂತ ರೇಗ್ತೀವಿ, ಒಂದು ದಿವಸ ಸಪ್ಪೆ ಇದೆ ಅಂತ ರೇಗ್ತಕ್ಕಂಥದ್ದು, ಒಂದು ದಿವಸ ಖಾರ ಜಾಸ್ತಿ ಇದೆ ಅಂತ ರೇಗ್ತಕ್ಕಂಥದ್ದು. ಯಾವಾಗೋ ಒಂದು ದಿವಸ ನಾವು ಹೈಯರ್ ಎಜುಕೇಷನ್ಗೆ ಹೊರಗಡೆಗೆಲ್ಲೋ ಹೋದಾಗ ನಮಗೆ ಅನ್ನ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ, ರೈಟ್? ಯಾಕೆ? ಬೆಳಗ್ಗೆ ಎದ್ದರೆ ಅದನ್ನು ಊಟ ಮಾಡಿರ್ತೀವಿ, ಮಧ್ಯಾಹ್ನ ಅನ್ನ ಊಟ ಮಾಡಿರ್ತೀವಿ, ರಾತ್ರಿ ಅನ್ನ ಊಟ ಮಾಡಿರ್ತೀವಿ. ನೋಡಿ, ಇದು ಬರೀ ಒಂದು ಎಕ್ಸಾಂಪಲ್ ಅಷ್ಟೇ. ನಾವು ನೋಡಿದ್ದು ಆಗಲ್ಲ. ಆಮೇಲೆ ನಾನು ಏನು ಮಾಡಲಿ ಅಂತ ಫೋನ್ ಮಾಡಿದಾಗ, ನೋಡಪ್ಪ ನೀನು ಯಾವ ಲೋಟದಲ್ಲಿ ಅಕ್ಕಿಯನ್ನು ತೊಗೊಂಡಿರ್ತೀಯೋ ಅದ್ರ 2ರಷ್ಟು ನೀರನ್ನು ಹಾಕಬೇಕು, ಇಷ್ಟು ಉಪ್ಪನ್ನು ಹಾಕಬೇಕು ಅಂತ ಹೇಳಿಕೊಟ್ಟಾಗ ಆವಾಗ ನಮಗೆ ಅನ್ನ ಮಾಡುವ ಹಿಡಿತ ಸಿಗುತ್ತೆ. ಇದು ಒಂದು ಉದಾಹರಣೆ, ರೈಟ್? ಇದು ಒಂದು ಉದಾಹರಣೆ. ಯಾಕೆ ಲರ್ನಿಂಗಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಯಾಕೆ ನಾವು ಕಲಿಯೋದಕ್ಕೆ ನಾವು ಅವಕಾಶವನ್ನು ಕೊಡಬೇಕು, ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ಇದೇ ಉದ್ದೇಶಕ್ಕೇನೆ ಸ್ನೇಹಿತರೆ. ಎಲ್ಲಿವರೆಗೂ ನೋಡಿ, ಬರೀ ಒಂದು ಅನ್ನದ ಎಕ್ಸಾಂಪಲ್ಲು, 15 ವರ್ಷ 20 ವರ್ಷ 25 ವರ್ಷ ಮನೇಲಿ ತಾಯಿ ಮಾಡಾಕಿರ್ತಾರೆ, ಅಜ್ಜಿ ಅನ್ನ ಮಾಡಿರ್ತಾರೆ, ಅದನ್ನು ಊಟ ಮಾಡಿರ್ತೀವಿ, ಬರೀ ಕಮೆಂಟ್ಗಳನ್ನು ಪಾಸ್ ಮಾಡ್ತಾ ಇರ್ತೀವಿ ನಾವು. ಆದರೆ
ಹೆಂಗೆ ಮಾಡಬೇಕು ಶುದ್ಧ ಗೊತ್ತಿರಲ್ಲ ಅಲ್ವಾ. ಯಾವಾಗ ಒಬ್ಬರು ಹೇಳ್ತಾರೆ, ಯಾವಾಗ ಒಬ್ಬರು ಕಲಿಸ್ತಾರೆ, ಯಾವಾಗ ಅದನ್ನು ಕಲಿತೀವಿ ಆವಾಗಲೇ ನಾವು ಅದನ್ನು ಕರೆಕ್ಟಾಗಿ ಮಾಡೋಕ್ಕಾಗೋದು ಸ್ನೇಹಿತರೆ. ನಿಮ್ಮ ಮೆಂಟರ್ ಏನಿದ್ದಾರೆ ಅವರ ಲೈಫಲ್ಲಿ ಮಾಡಿದಂತಹ ತಪ್ಪುಗಳು ಅಥವಾ ಅವರಿಗೆ ಆದಂತಹ ಸಮಸ್ಯೆಗಳು ನಿಮಗಾಗದೇ ಇರಲಿ ಅನ್ನುವ ಒಂದು ಅನುಭವವನ್ನು ಅವರು ನಿಮಗೆ ಹೇಳ್ಕೊಡ್ತಾ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಸ್ನೇಹಿತರೆ, ಇನ್ವೆಸ್ಟ್ ಯುವರ್ ಟೈಮ್, ಇನ್ವೆಸ್ಟ್ ಯುವರ್ ವೆರಿ ಇಂಪಾರ್ಟೆಂಟ್ ಟೈಮ್ ಇನ್ ಲರ್ನಿಂಗ್. ಸೊ ಸ್ನೇಹಿತರೆ, ಅದನ್ನು ಹೇಳ್ತಾ, ಒಂದು ವೇಳೆ ನೀವೇನಾದರೂ ಮಾರ್ಕೆಟಲ್ಲಿ ಕಲಿಬೇಕು ನಮ್ಮೊತ್ತಿಗೆ ಅಂತ ಹೇಳಿದ್ರೆ ನಮ್ಮ 15 ದಿವಸದ ಕೋರ್ಸ್ ಇದೆ. ಸೊ ಇದರಲ್ಲಿ ನಾವು ಸ್ಕ್ಯಾಲ್ಪಿಂಗ್ನ ಯಾವ ರೀತಿ ಮಾಡಬೇಕು, ಯಾವ್ಯಾವ ರೀತಿಯಾದಂಥ ಚಾರ್ಟ್ಸ್ಗಳನ್ನು ಯೂಸ್ ಮಾಡ್ತೀವಿ, ಪ್ಲಸ್ ನಾವು ನಿಮಗೆ ಆನ್ಲೈನಲ್ಲಿ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತೀವಿ. ಆಫ್ಲೈನ್ ಸೆಷನ್ಸ್ ಬೇಕು ಅಂತ ಹೇಳಿದ್ರೆ ಈವನ್ ದಟ್ ಈಸ್ ಆಲ್ಸೋ ಅವೈಲೇಬಲ್. ಸೊ ಸ್ನೇಹಿತರೆ, ನಮಗೂ ಅರ್ಥ ಆಗುತ್ತೆ, ಸುಮಾರು ಜನ ಮಾರ್ಕೆಟಿಗೆ ಬರ್ತಕ್ಕಂಥವ್ರು, ಕಮಿಟ್ಮೆಂಟ್ ಇದ್ದೇ ಮಾರ್ಕೆಟಿಗೆ ಬರ್ತಕ್ಕಂಥವ್ರು, ಅವರಿಗೆ 15 ದಿವಸ ತಿಂಗಳು ರಜಾ ಹಾಕಿ ಒಂದು ಊರಿಂದ ಇನ್ನೊಂದು ಊರಿಗೆ ಬಂದು ಕ್ಲಾಸಸನ್ನು ತೊಗೊಳ್ರಿ ಅಂತ ಹೇಳಿದ್ರೆ ಕಷ್ಟವಾಗಬಹುದು. ಸೊ ಅಂಥವ್ರಿಗೋಸ್ಕರನೇ ಆನ್ಲೈನ್ ಸೆಷನ್ಸ್ ಇರುತ್ತೆ. ಆನ್ಲೈನ್ ಸೆಷನ್ ಅಂದರೆ ಯಾವುದೇ ಸೆಮಿನಾರ್ ರೀತಿ ಅಲ್ಲ, ಒನ್ ಸೈಡ್ ಕನ್ವರ್ಸೇಷನ್ ಇರಲ್ಲ, 2 ಸೈಡ್ ಕನ್ವರ್ಸೇಷನ್ಸ್ ಇರುತ್ತೆ. ಸೊ ಗೂಗಲ್ ಮೀಟಲ್ಲಿ ಅಥವಾ ಝೂಮ್ ಮೀಟಿಂಗಲ್ಲಿ ನಿಮಗೆ ಕ್ಲಾಸಸನ್ನು ಕಂಡಕ್ಟ್ ಮಾಡಲಾಗುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾದ ರೆಕಾರ್ಡೆಡ್ ಸೆಷನ್ಸ್ ಅಲ್ಲ, ಲೈವ್ ಸೆಷನ್ಸ್ ಇರುತ್ತೆ, 15 ಡೇಸಿನ ಕ್ಲಾಸಸ್ಸು. ಸೊ ಇದಲ್ಲದೇ ನಿಮಗೆ ಲೈವ್ ಮಾರ್ಕೆಟಲ್ಲಿ ಅಸಿಸ್ಟೆನ್ಸನ್ನು ಕೊಡಲಾಗುತ್ತೆ. ಏನೇ ಡೌಟ್ಸ್ಗಳು ಇತ್ತು ಅಂತ ಹೇಳಿದ್ರು ಲೈವ್ ಮಾರ್ಕೆಟಲ್ಲಿ ಅದನ್ನು ನಾವು ನಿಮಗೆ ಕ್ಲಿಯರ್ ಮಾಡ್ತಕ್ಕಂತಹದ್ದು ಅಲ್ವಾ. ಸೊ ಈ ರೀತಿಯಾದಂತಹ ಬೆನಿಫಿಟ್ಸ್ ಎಲ್ಲ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಅಥವಾ ಮಾರ್ಕೆಟಲ್ಲಿ ಯಾರು ಕಲಿಬೇಕು ಅಂತ ಇದ್ದಾರೆ ಅವ್ರ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.